ಹಾಯ್ ಗಾಯ್ಸ್, ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪೂಜಾ ಡೇವಿಡ್ ಪ್ರಸನ್ನ. ಸೊ ಇವತ್ತು ನಾವೆಲ್ಲಿ ಹೊರಟಿದ್ವಿ ಅಂತ ನೋಡ್ತಿದ್ದೀರಾ? ಸೊ ನಾವು ಹೊರಟಿರೋದು ಕುಂದಾಪುರಕ್ಕೆ. ಸೊ ನಾವು ಹೋಗ್ತಾ ಇರೋದು ಶೆಟ್ಟಿ ಮನೆಗೆ. ಸೊ ಶೆಟ್ಟಿ ಅಂತ ಬಂದಾಗ ಸೊ ನಾವು 3 ಜನ ಆ್ಯಕ್ಚುಲಿ ಕೆಲಸದ ಮೇಲೆ ಹೋಗ್ತಿರೋದು. ಬಟ್ ನಾವು 3 ಜನ ಸೇರಿದಾಗ ಮಸ್ತಿನೇ ಗ್ಯಾರಂಟಿ. ಸೊ ಫೈನಲಿ ನಾವು ಮೆಟ್ರೋ ತೊಗೊಂಡು ಹೊರಟಿದ್ಬಿಟ್ವಿ. ಫೈನಲಿ ನಾವು ಬಂದಿದ್ದು ಮೆಜೆಸ್ಟಿಕ್ಕಿಗೆ. ಯಾರೆಲ್ಲ ಹೊಸದಾಗಿ ಬ್ಯಾಂಗ್ಳೂರಿಗೆ ಬರ್ತಿದ್ರಲ್ಲ, ಹಾಕಿರುವ ಮ್ಯಾಪ್ಸನ್ನು ನೀವು ಕರೆಕ್ಟ್ ಡೈರೆಕ್ಷನ್ ನೋಡಿದ್ರೆ ಯಾವುದೇ ಕನ್ಫ್ಯೂಷನ್ಸ್ ಆಗೋದಿಲ್ಲ. ಫೈನಲಿ ನಮ್ಮ ರಥ ರೆಡಿ ಆಗಿತ್ತು. ಹಾಗೆ ನಾವು ಫೈನಲಿ ಶೆಟ್ಟಿ ಮನೆಗೆ ಹೊರಟಿದ್ವಿ. ಸೊ ಗೈಸ್, ಇವಾಗ ಬಸ್ ಹೊರಟಿದೆ. ಸೊ ನಾವು ಮೀಲ್ ಮಾಡಿಲ್ಲ. ಸೊ ಲಿಟಲ್ ಮೀಲ್ ತೊಗೊಂಡು ಹೋಗ್ತಾ ಇದ್ದೀವಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಜಾಯ್ ಇರೋದು ಲಿಟಲ್ ಥಿಂಗ್ಸಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಮೆಂಟಾಲಿಟಿ ಇವರಿಗೆ, ನಮ್ಮ ಸರ್ರಿಗೆ ಮ್ಯಾಚ್ ಆಗಿರೋದ್ರಿಂದ ಸೊ ಒಂದು ಕಂಫರ್ಟಬಿಲಿಟಿ ಇಬ್ಬರಿಗೂ ಇದೆ. ಸೊ ಇಟ್ಸ್ ನೈಸ್. ಇಟ್ಸ್ ಲೈಕ್ ಟೀಮ್ ಆಗಿರ್ಬೋದು, ಪಾರ್ಟ್ನರ್ಶಿಪ್ ಆಗಿರ್ಬೋದು. ಇಟ್ಸ್ ವೆರಿ ನೈಸ್ ವಿತ್ ಹಿಮ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮ್ಯಾರೇಜ್ ಯಾವಾಗ ವರ್ಕ್ ಆಗೋದಂದರೆ ಅಲ್ಲಿ ಜನ ಇರಬೇಕು, ಹಾಗೆ ಯೋಚನೆಗಳು ಇರಬೇಕು, ಥಾಟ್ಸ್ ಇರಬೇಕು, ಹಾಗೆ ಪ್ರೀತಿನೂ ಜಾಸ್ತಿ ಇರಬೇಕು, ಹಾಗೆ ಅವ್ರು ನಮಗೆ ಸಪೋರ್ಟ್ ಮಾಡಬೇಕು, ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಶೇರ್ ದಿಸ್ ಜರ್ನಿ ವಿತ್ ಹಿಮ್. ಬೆಂಗಳೂರೇ ಹಾಗೆ ಅನಿಸುತ್ತೆ. ಬರಬೇಕಾದ್ರೂ ನೋವಾಗತ್ತೆ, ಹೋಗಬೇಕಿದ್ರೂ ನೋವಾಗತ್ತೆ, ಅದೇನೋ ಗೊತ್ತಿಲ್ಲ. ಸೊ ಈಗ ಆಲ್ರೆಡಿ 12 AM ಆಗಿದೆ. ಸೊ ಬಸ್ಸಲ್ಲಿ ನಿಲ್ಲಿಸ್ತಾರೆ ತಿನ್ಸೋಕ್ಕೆ. ಬಟ್ ನನಗೆ ಆ್ಯಕ್ಚುಲಿ ಪರ್ಸ್ನಲಿ ಈ ಪ್ಲೇಸ್ ತುಂಬ ಇಷ್ಟ ಆಯಿತು. ಅಲ್ಲಿರುವಂತಹ ಶಿವನ ಮೂರ್ತಿ ಇರ್ಬೋದು, ಲೈಕ್ ಈ ಹೋಟೆಲ್ ಕಾನ್ಸೆಪ್ಟ್ ನಂಗೆ ತುಂಬ ಇಷ್ಟ ಆಯಿತು. ಸೊ ಇಟ್ಸ್ ಲೈಕ್ ಬ್ಯೂಟಿಫುಲ್ ಅನ್ನಿಸ್ತಿದೆ. ನಾವು ದೇವ್ರ ಕಣ್ಣಿಗೆ ಏನೇ ತಪ್ಪಿಸ್ಬೋದು, ಆದರೆ ದೇವರಿಗೆ ನಾವು ಹೇಗೆ ಆಲೋಚನೆ ಮಾಡ್ತಿದ್ದೀವಿ ಅನ್ನೋದು ಅವನ ಹೃದಯಕ್ಕೆ ಚೆನ್ನಾಗೇ ತಿಳಿದಿದೆ. ಸೊ ನಾವು ಮಾಡುವ ಕಾರ್ಯಗಳಲ್ಲಿ ನಾವು ಶ್ರದ್ಧೆಯಿಂದ ಇರಬೇಕು ಗೈಸ್. ಎಲ್ರಿಗೂ ವೆಲ್ಕಮ್. ಸೊ ಫೈನಲಿ ನಾವು ರೀಚ್ ಆಗ್ತಿದ್ದೀವಿ ಕುಂದಾಪುರಕ್ಕೆ. ಸೊ ನಮ್ಮ ಸರ್ ಇನ್ನೂ ಎದ್ದೇ ಇಲ್ಲ. ಸೊ ಎಬ್ಸೋಣ ಬನ್ನಿ ಗೈಸ್. ತಿರುಗಿ ಮಲ್ಕೊತಾರೆ. ಇದೇ ಗೈಸ್ ಆಗೋದು ಮ್ಯಾರೇಜ್ ಲೈಫಲ್ಲಿ. ಇದೇ ಗೈಸ್ ಆಗುತ್ತೆ. ಅವ್ರಿಗೆ ನೆಪ್ಸಕ್ಕೆ 1 ಗಂಟೆ ಬೇಕು, ಆಯಿತಾ? ಓ, ಕೈಯೆಲ್ಲ ಮುಗೀತಿದ್ದಾರೆ ಗೈಸ್. ಯಾಕಂತ ಗೊತ್ತಿಲ್ಲ. ಯಾಕೆ ಕೈ ಮುಗೀತಿದ್ದೀರಾ? ಮನ್ವಿ ಅಂತ ನಿಮ್ಮನ್ನ ಎಬ್ಸೋದೇ ನನಗೆ ಒಂದು ಏನಂತಾರೆ, ಚಾಲೆಂಜ್ ಕೊಟ್ಬಿಟ್ಟಿದ್ದೀರಲ್ಲ ಲೈಫಲ್ಲಿ. ಏನಿದು, ಏನಾದರೂ ಮಾತಾಡಿ. ಕ್ಯಾಮ್ರಾ ಆಫ್ ಆದಾಗಲ್ಲ ಮಾತಾಡೋದು. ಅಂತೂ ಇಂತೂ ಕುಂದಾಪುರಕ್ಕೆ ಬಂದೇ ಬಿಟ್ವಿ. ಸೊ ನಾವು ಸಾಕ್ತಾ ಇದ್ವಿ. ಯಾರನ್ನು ನೋಡೋಕ್ಕಂತೀರಾ? ಶೆಟ್ಟಿನ ನೋಡೋಕ್ಕೆ. ಸೊ ಫೈನಲಿ ಕಾರ್ ಇದೆ ಅಂದ್ಕೊಂಡು ನಾವು ಶೆಟ್ಟಿಯಲ್ಲಿದ್ದಾರೆ ಅಂದ್ಕೊಂಡು ನಾವು ಅಲ್ಲಿ ಹೋಗ್ತಾ ಇದ್ರೆ ನಮ್ಮ ಶೆಟ್ಟಿದು ಬೇರೆದೇ ಪ್ಲ್ಯಾನ್ ಆಗಿತ್ತು. ನೋಡಿ ಇಲ್ಲಿ ಶೆಟ್ಟಿ ಎಂಟ್ರಿ. ಸೊ ಇವರಿಬ್ಬರ ಒಂದು ಫ್ರೆಂಡ್ಶಿಪ್ ಗೋಲ್ಸ್ ಅಂತಲೇ ಹೇಳ್ಬೋದು. ಸೊ ಫೈನಲಿ ನಮ್ಮನ್ನು ಅವರು ಪಿಕಪ್ ಮಾಡೋಕ್ಕೆ ಬಂದಿದ್ದರು. ಸೊ ಈಗ ನಾವು ಸೀದಾ ಹೊರಟಿದ್ದು ಅವರ ಮನೆ ಕಡೆಗೆ. ಸೊ ಇವರಿಬ್ರದ್ದು ನೆವರ್ ಎಂಡಿಂಗ್ ಬಾಂಡ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರ ಕಾನ್ವರ್ಸೇಷನಲ್ಲಿ ನಾವು ಯಾವತ್ತೂ 3ನೇವರೇ. ಸೊ ನಡೀತಾ ಇದೆ. ಸೊ ಫೈನಲಿ ಅವ್ರ ಮನೆಗೆ ರೀಚ್ ಆಗೇ ಬಿಟ್ವಿ. ಸೊ ಇದು ಅವ್ರ ಮನೆ ಆಗಿತ್ತು. ವೈಬ್ ಇರ್ಬೋದು. ಸೊ ಇಟ್ ವಾಸ್ ಆಲ್ ನೈಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ನನ್ನನ್ನು ಬಿಟ್ಬಿಟ್ಟು ಯಾವ ರೇಂಜಲ್ಲಿ ತಿಂತಿದ್ದಾರಂತ ಇದರಲ್ಲೇ ಗೊತ್ತಾಗತ್ತೆ ಅವರಿಬ್ಬರ ಫ್ರೆಂಡ್ಶಿಪ್ ಎಂಥದ್ದು ಅಂತ. ಸೊ ಇಷ್ಟೇ, ನಮ್ಮದೆಲ್ಲ ಇಷ್ಟೇ ಗಾಯ್ಸ್. ಫೈನಲಿ ನಾವು ಬಂದಿದ್ವಿ ಈ ಬ್ಯೂಟಿಫುಲ್ ಫ್ಯಾಮಿಲಿಗೆ. ಸೊ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು, ಅವರ ಕೇರ್ ಕನ್ಸರ್ನಿಗೆ ನಮ್ಮಿಬ್ಬರಿಂದ ಯಾವಾಗಲೂ ಥ್ಯಾಂಕ್ ಯು. ಸೊ ಹುಡುಗರ ಫ್ರೆಂಡ್ಶಿಪ್ಪೇ ಹಾಗನ್ಸುತ್ತೆ. ಎಷ್ಟೇ ವರ್ಷಗಳು ಕಳೆದ ಮೇಲೂ ಅವರ ಫ್ರೆಂಡ್ಶಿಪ್ ಹಾಗೆ ಇರುತ್ತೆ. ಅದಕ್ಕೆ ನನಗೆ ಇವರ ಫ್ರೆಂಡ್ಶಿಪ್ ಮೇಲೆ ಯಾವಾಗಲೂ ರೆಸ್ಪೆಕ್ಟ್. ಸೊ ಈಗ ನಾವು ಹೊರಟಿದ್ದು ಶೆಟ್ಟಿ ಅವರ ಅಜ್ಜಿ ಮನೆಗೆ. ಸೊ ಫೈನಲಿ ನಾವು ರೀಚ್ ಆದ್ವಿ ಅವ್ರ ಅಜ್ಜಿ ಮನೆಗೆ. ಸೊ ಕೋಸ್ಟಲ್ ರೀಜನ್ ಅಂತ ಬಂದಾಗ ಎಷ್ಟೇ ಸಮುದ್ರ ಇರ್ಬೋದು, ಹೆವಿ ಸೆಕೆ ಇತ್ತು ಮಾತ್ರ. ಸೊ ಅಲ್ಲಿ ನಮಗೋಸ್ಕರ ಅವರ ಒಂದು ಹಸ್ಕಿ ಕಾಯ್ತಾ ಇತ್ತು. ಸೊ ಶೆಟ್ಟಿ ಅದನ್ನು ಮೇನ್ಲಿ ತೋರ್ಸೋಕೆ ಬಂದಿದ್ರು. ಸೊ ಅಡಿಕೆ ಎಲ್ಲ ಹಾಕಿದ್ದಾರೆ ಇಲ್ಲೇ. ಹಳ್ಳಿ ವೈಬೇ ಅಂಥದ್ದು ಗೈಸ್. ಆ ತುಳಸಿ ಕಟ್ಟೆ, ಆ ಮರ, ಗಿಡ, ಸುತ್ತಲೂ ಮನೆ. ಸೊ ವೈಬೇ ಬೇರೆ.
ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಾವು ಫೈನಲಿ ಮೀಟ್ ಆದ್ವಿ ಹಸ್ಕಿನ. ಸೊ ಅವ್ನು ತುಂಬ ಎಕ್ಸೈಟೆಡ್ ಆಗಿದ್ದ ನಮ್ಮನ್ನು ನೋಡೋಕ್ಕೆ ಕೂಡ. ಹಾಗೆ ಅವರ ಅಜ್ಜಿ ಕೂಡ ನಮ್ಮನ್ನು ನೋಡೋಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದರು. ಸೊ ವಿ ಹ್ಯಾಡ್ ಎ ಗ್ರೇಟ್ ಟೈಮ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ವಿ ಹ್ಯಾಡ್ ಎ ವೈಬ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಅರ್ಥ ಆಗಿದ್ದು ಗೈಸ್, ನಾನು ಇವ್ರ ಗ್ರೂಪಲ್ಲಿ ನಿಜವಾಗ್ಲೂ ಅಡಾಪ್ಟ್ ಮಾಡ್ಕೊಂಡಿರೋಳೆ ಅನಿಸ್ತಾ ಇದೆ. ಸೊ ಇವರ ಆಟ ಮುಗಿಯಲ್ಲ, ತರಲೆ ತುಂಟಾಟ ಮುಗೀತಿಲ್ಲ. ಸೊ ಅವ್ನು ತುಂಬ ಎಕ್ಸೈಟೆಡ್ ಆಗಿದ್ದ. ಸೊ ಫುಲ್ ಆಟ ಆಡ್ತಿದ್ದ. ಅದನ್ನ ನೋಡಿ ನಾವು ಖುಷಿ ಪಟ್ಕೊಂಡು ನಮಗೆ ಹಳೆಯದೆಲ್ಲ ನೆನಪಾಗ್ತಿತ್ತು, ಲೈಕ್ ನಾವು ಚೈಲ್ಡ್ಹುಡಲ್ಲಿ ಇದ್ದಾಗೆಲ್ಲ. ಸೊ ನಾನು ಈ ಥರ ಅಜ್ಜಿ ಮನೆಗೆ ಹೋದಾಗ ಈ ಥರ ಎಲ್ಲ ಖುಷಿ ಪಟ್ಟಿದ್ದ ದಿನಗಳು ನೆನಪಾಗ್ತಾಯಿತ್ತು. ಸೊ ಶೆಟ್ಟಿದಂತೂ ನೆವರ್ ಎಂಡಿಂಗ್ ಬಾಂಡ್ ಡಾಗ್ಸ್ ಜೊತೆ. ಸೊ ನಮ್ಮ 3 ಜನಕ್ಕೂ ಡಾಗ್ಸ್ ಇಷ್ಟ. ಸೊ ನಮಗೆ ಅದೆಲ್ಲೋ ಏನೂ ಅನಿಸಲ್ಲ. ಸೊ ನಮಗೆ ತುಂಬ ಖುಷಿ ಹೇಳ್ದಂಗೆ ಹಳ್ಳಿ ವೈಬ್ಸ್ ಅಂದರೆ ವೈಬ್ಸು. ಅವರ ತೋಟ ಸುತ್ತಲೂ ತೋಟ ಇತ್ತು, ಅದೂ ಒಂದು ಸಖತ್ತಾಗಿತ್ತು. ಅಡಿಕೆ ತೋಟ ಅವರು ಮಾಡಿದರು, ಬಾಳೆ ತೋಟ ಇತ್ತು. ಇದನ್ನೆಲ್ಲ ನೋಡ್ತಾ ನಿಜವಾಗ್ಲೂ ಖುಷಿ ಆಯಿತು. ಅವ್ರು ನಿಜ ಪೀಸ್ ಆಫ್ ಮೈಂಡಲ್ಲಿ ನಿಜವಾಗ್ಲೂ ಇದ್ದಾರೆ ಅಂತ. ಸೊ ಸ್ನೇಹನ ಎಲ್ಲರೂ ನಿಭಾಯಿಸೋಕ್ಕಾಗಲ್ಲ, ನಿಭಾಯಿಸೋರನ್ನ ಯಾವತ್ತೂ ಕೈ ಬಿಡೋದು ಬೇಡ ನಾವು. ಸೊ ಇವ್ರನ್ನ ನೋಡ್ತಾ 2 ಲೈನ್ ನಿಜ ಜ್ಞಾಪಕ ಆಗ್ತಿದೆ. ಸ್ನೇಹ ಒಂದು ಅಮೂಲ್ಯ ನಂಟು, ಹೃದಯದಿಂದ ಹೃದಯಕ್ಕೆ ಹೋಗುವ ದಾರಿ, ಅದರಲ್ಲಿ ಇಲ್ಲ ಗೌರವದ ವ್ಯತ್ಯಾಸ, ನೀರು ಮತ್ತು ಮಣ್ಣಿನ ನಡುವಿನ ಸಂಬಂಧದಂತೆ ಅಂತ. ಬೀಚ್ ಅಂದಮೇಲೆ ಪೋಸ್ಟ್ ಕೊಡಲೇಬೇಕು. ಹಾಗೆ ನಮ್ದೊಂದು 2 ಫೋಟೋ ತಗೊಳ್ತಾ ನೋಡ್ತಾ ನೋಡ್ತಾ ಸಂಜೆ ಆಗಿಬಿಟ್ಟಿತ್ತು. ಸೂರ್ಯ ಕೂಡ ಮುಳುಗೋ ಟೈಮ್ ಆಗಿತ್ತು. ಹಾಗೆ ನಾವು ಕೂಡ ಮನೆಗೆ ಹೊರಡೋ ಸಮಯ ಆಗಿತ್ತು. ಆದರೆ ಮನೆಗೆ ಹೋಗೋಕ್ಕೇನು ಮನಸ್ಸಿರಲಿಲ್ಲ. ಆದರೆ ಲೈಫ್ ಅಂದಮೇಲೆ ಒಂದು ಎಂಡ್ ಇರಲೇಬೇಕಲ್ವಾ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್. ಸಿ ಯು ಅಗೇನ್ ಇನ್ ನೆಕ್ಸ್ಟ್ ವಿಡಿಯೋ.